ಅಮ್ಮ ತಾಯಿ ಬಂದ್ಯಾ ತಾಯಿ? ನನ್ನ ಭಕ್ತೆ, ನಿನ್ನ ಕೋರಿಕೆ ಏನೆಂದು ಹೇಳು. ಸರಿಯಾಗಿ ನಿನಗೆ 30 ನಿಮಿಷ ಸಮಯ ನೀಡುತ್ತೇನೆ. ನಿನ್ನ ಮನಸ್ಸಲ್ಲಿರೋ ಕೋರಿಕೆ ಏನೆಂದು ಹೇಳು. ನಿನ್ನ ಕೋರಿಕೆಯನ್ನು ನೆರವೇರಿಸುತ್ತೇನೆ. ನನಗೆ ನನ್ನ ಒಡವೆಗಳು ಬೇಕು. ನಿನ್ನ ಮಾತುಗಳು ನನಗೆ ಅರ್ಥವಾಗುತ್ತಿಲ್ಲ. ನಿನ್ನ ಮಂತ್ರಗಳಲ್ಲಷ್ಟೇ ಅಲ್ಲ, ನಿನ್ನ ಮಾತುಗಳಲ್ಲೂ ಸರಿಯಾದ ಸ್ಪಷ್ಟತೆ ಇಲ್ಲ. ಏನಿಲ್ಲ ಅಮ್ಮ, ನೀನ್ ಕಾಣಿಸ್ಕೊಂಡಿದ್ಯಲ್ಲ, ಅವಳ ಒಡವೆನೆಲ್ಲ ನಿನ್ನ ಕಾಣಿಕೆ ಕೊಡ್ತೀನಿ ಅಂತಿದ್ದಾಳೆ. ಅಲ್ಲ ಅಲ್ಲ ಅಲ್ಲಮ್ಮ, ನನ್ನ ಒಡವೆಗಳು ಎರಡು ಬೇಕು. ಓ, ಅವಳ ಒಡವೆ ಎಲ್ಲ ಫಳ ಫಳ ಅಂತ ಹೊಳಿಬೇಕಂತಮ್ಮ. ಒಡವೆಗಳು ಬೇಕು. ಓಹೋ, ಅವಳ ಒಡವೆ ಅಲ್ದೇನೆ ಮನೆಯವರೆಲ್ಲರೂ ಒಡವೆನೂ ಕೂಡ ನಿನ್ನ ಕಾಣಿಕೆ ಕೊಡ್ತಾಳಂತಮ್ಮ. ಅಯ್ಯೋ ಅಯ್ಯೋ ದಮಯಂತಿ, ಇದು ಕೂಡ ಅಲ್ವಾ? ಇನ್ನೇನಾಗಿರ್ಬಹುದು? ಅವಳಿಗೆ ಒಡವೆ ಹುಚ್ಚಮ್ಮ. ಇರುವ ಒಡವೆಗಳು ಮತ್ತೆ ಲಾಕರ್ಗೆ ಹೋಗ್ಬಾರ್ದು ಅಂತ ಕೇಳ್ಕೊತಿರ್ಬೇಕನ್ಸುತ್ತೆ. ನಿನಗೆ ನೀಡಿದ್ದ ಸಮಯ ಮುಗಿದಿದೆ. ತಥಾಸ್ತು. ಅಲ್ಲ, ಅದಲ್ಲ. ಒಡವೆಗಳು, ನನ್ನ ಒಡವೆಗಳು ಎರಡು ಪಟ್ಟ ಆಗ್ಬೇಕು. ದಮಯಂತಿ, ಅಮ್ನೂರು ನಿನಗೆ 30 ಕ್ಷಣಗಳ ಟೈಮ್ ಕೊಟ್ಟಿದ್ದಾರೆ. ನೀನು ಅವಳನ್ನ ಏನಾದ್ರೂ ಬೇಡ್ಕೊಳ್ಳೋದಿದ್ರೆ ಬೇಡ್ಕೋ. ಟೈಮ್ ಮುಗ್ದೋಗ್ತಾ ಬರ್ತಾ ಇದೆ, ಬೇಗ. ಬಂಗಾರ ನನಗೆ ಎರಡು ಪಟ್ಟ ಆಗ್ಬೇಕು. ಒಡವೆಗಳು, ನನ್ನ ಒಡವೆಗಳು. ಆವಾಗಿಂದ ನೀನೇನ್ ಹೇಳ್ತಿದ್ಯೋ ನಮಗೆ ಅರ್ಥ ಆಗ್ತಾ ಇಲ್ಲ. ಇನ್ನು ಅಮ್ಮವ್ರಿಗೆ ಏನ್ ಅರ್ಥ ಆಗುತ್ತೆ? ಏನಿಲ್ಲಮ್ಮ, ಡಬಲ್ ಅಂತಿದ್ದಾಳಲ್ವಾ, ಅಂದ್ರೆ ನನ್ ದಮ್ಮು ಡ್ರಮ್ ಹಾಗೆ ಡಬಲ್ ಆಗದ ಹಾಗೆ ಸಣ್ಣಗೆ ನಾಜುಕಾಗಿರೋ ಹಾಗೆ ನೋಡ್ಕೊಂತಿದ್ದಾಳೆ. ಈ ಚಿಕ್ಕ ಕಾರಣಕ್ಕೆ ನನ್ನನ್ನ ಕರೆದ್ಯಾ? ತಿನ್ನೋದನ್ನ ಕಡಿಮೆ ಮಾಡಿದ್ರೆ ಸಣ್ಣಗೆ ನಾಜೂಕಾಗಿ ನೀನೇ ಆಗ್ತೀಯಲ್ಲ. ಅಯ್ಯೋ ತಾಯಿ.
ಅಮ್ಮ ಅಮ್ಮ ಎಲ್ಲಿದ್ಯಾ ಅಮ್ಮ? ತಾಯಿ ಅಮ್ಮ. ಅಮ್ಮ. ಆಹಾ ದಮಯಂತಿ, ನೀನೆಷ್ಟು ಅದೃಷ್ಟವಂತಳು. ನಿನ್ನ ಭಕ್ತಿಗೆ ಮೆಚ್ಚಿ ಆ ಅಮ್ನೋರೇ ಪ್ರತ್ಯಕ್ಷ ಆದ್ರು. ಅಂದ್ರೆ ಅಮ್ಮನವರು ನಿಮ್ಗೂ ಕಾಣಿಸಿದ್ರಾ? ಆ, 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 ಕಾಣಿಸಿದ್ರು. ನಿನ್ ಭಕ್ತಿಗೆ ಮೆಚ್ಚಿ ನಿನ್ ಜೊತೆಗೆ ನಮ್ಮೆಲ್ರಿಗೂ ದರ್ಶನ ಕೊಟ್ರು. ಇಷ್ಟೊತ್ತು ನಾನು ಮಾತಾಡಿದ್ದೇನು ಅರ್ಥನೇ ಆಗ್ಲಿಲ್ಲ ಅನ್ನೋ ರೀತಿ ಮಾತಾಡಿದ್ರಿ ಇವರು. ಈಗ ನಿನಗೆ ಹೇಗಮ್ಮ ಅರ್ಥ ಆಯ್ತು? ಅಮ್ಮನವ್ರನ್ನ ನೋಡಿ ಸಂತೋಷದಲ್ಲಿ ನಿನಗೆ ಮಾತುಗಳೇ ಸರಿಯಾಗಿ ಬರ್ಲಿಲ್ಲ. ಸಾಕ್ಷಾತ್ ಅಮ್ಮನವರೇ ಕಣ್ಣು ಮುಂದೆ ನಿಂತಿದ್ರೆ ಇನ್ನು ಮಾತೆಲ್ಲಿಂದ ಬರುತ್ತೆ ಹೇಳು? ಈಗ ಅಮ್ಮನವರು ನಿನ್ ಎದುರುಗಡೆ ಇಲ್ವಲ್ಲ, ಈಗ ನೋಡು ಮಾಮೂಲಾಗಿ ಮಾತಾಡ್ತಿದ್ಯಾ. ನಿನ್ ಮಾತೆಲ್ಲ ನಮಗೂ ಅರ್ಥ ಆಗ್ತಾ ಇದೆ. ಹೌದು, ಕಲ್ಯಾಣಿಯಲ್ಲಿ ಕಲ್ಯಾಣಿ ದಮಯಂತಿ, ನಿನ್ನ ಹಾಗೆ ಅಮ್ನೋರ್ ಕಾಣಿಸಿದ ಆನಂದದಲ್ಲಿ ಹೂವಿನ ಹಾರ ತಗೊಂಡ್ ಬರ್ತೀನಿ ಅಂತ ಹೇಳಿ ಒಳಗಡೆ ಹೋಗಿದ್ದಾಳೆ. ಆಮೇಲೆ ನೋಡಿದ್ರೆ ಅಮ್ನೋರ್ ಹೊರಟೋಗಿದ್ರು. ಕಲ್ಯಾಣಿ ಮಾತ್ರ ಇನ್ನೂ ಹೂವಿನ ಹಾರ ತಂದೇ ಇಲ್ಲ. ಪಾಪ, ಕಲ್ಯಾಣಿಗೆ ಅಮ್ನೋರ್ ದರ್ಶನ ಮಾಡೋ ಅದೃಷ್ಟನೇ ಇಲ್ಲ ಬಿಡು. ಹೌದು, ಆಗ್ಲೇ ಅಮ್ಮನವ್ರನ್ನ ನೋಡುವಾಗ ಕಲ್ಯಾಣಿ ತರ ಕಾಣಿಸ್ತಾ ಇದ್ರಲ್ಲ. ದಮಯಂತಿ, ನಮ್ಗೆ ಯಾರ ಮೇಲಾದ್ರೂ ಕೋಪ ಆಗ್ಲಿ ಅಭಿಮಾನ ಆಗ್ಲಿ ಜಾಸ್ತಿ ಇದೆ ಅನ್ಕೋ, ಆಗ ನಾವ್ ಯಾರನ್ನೇ ನೋಡಿದ್ರು ಅವರನ್ನು ನೋಡಿದ ಹಾಗೆ ಅನ್ಸುತ್ತೆ. ಹಾ, ಕಲ್ಯಾಣಿ ಮಾತ್ರ ಅಲ್ಲ, ನನ್ನ ಹೆಂಡತಿ ಕೂಡ ದರ್ಶನ ಪಡ್ಕೊಳ್ಳೋಂತ ಅದೃಷ್ಟನ ಕಳ್ಕೊಂಡ್ಬಿಟ್ಲು. ಸರಿಯಾಗಿ ಅಮ್ಮನವರು ಪ್ರತ್ಯಕ್ಷ ಆಗುವಂತ ಟೈಮ್ಗೆ ಅವಳಿಲ್ಲಿ ಇಲ್ದೆ ಹೋದ್ಲು. ಕಲ್ಯಾಣಿಗೆ ಅಮ್ಮನವ್ರು ಕಾಣಿಸಿಲ್ಲ ಅಲ್ವಾ? ಅದು ಅವಳ ದುರಾದೃಷ್ಟ. ಇದ್ರಿಂದನಾದ್ರೂ ನಿಮ್ಗೆಲ್ಲ ಅರ್ಥ ಆಯ್ತಲ್ಲ, ಅವಳೆಂತ ದುರಾದೃಷ್ಟವಂತೆ, ನಾನೆಂತ ಅದೃಷ್ಟವಂತೆ ಅಂತ. ಒಟ್ನಲ್ಲಿ ನಿನಗೆ ಸಂತೋಷ ಆಯ್ತಲ್ವಾ? ನಿನಗೆ ಅಮ್ನೋರ್ ದರ್ಶನ ಆಯ್ತಲ್ವಾ? ಇನ್ನಾದ್ರೂ ಈ ಕಠಿಣ ಪೂಜೆನ ನಿಲ್ಸು ತಾಯಿ. ಹಾ ಹಾ. ಇನ್ನು ಅತ್ತಿಗೆ ಆಸ್ಪತ್ರೆಗೆ, ಅಧಿಕಾರ ನಮ್ ಕೈಗೆ. ಈ ಮನೆ ಅಧಿಕಾರ ನಂದೇ ಆಗಿರೋದಕ್ಕೆ ಇನ್ನಿವ್ರೆಲ್ರೂ ನನ್ ಮಾತು ಕೇಳ್ಬೇಕು. ಪಲ್ಲವಿ, ನಿನಗ್ ಕೂಡ ಒಳ್ಳೆ ದಿನಗಳು ಶುರು ಆಯ್ತು ಕಣೆ. ಇಂಥ ಸಂದರ್ಭದಲ್ಲಿ ಒಳ್ಳೆ ಹಾಡು ಹಾಡ್ಕೊಂಡು ಡ್ಯಾನ್ಸ್ ಮಾಡ್ಬೇಕು. ಅಯ್ಯೋ, ಯಾವುದೋ ದೆವ್ವ ಬರ್ತಿರೋ ಹಾಗೆ. ಈ
ಯಾರು? ಹುಚ್ಚು ಬಾಲಕಿ, ನಾನ್ ಯಾರು ಅನ್ನೋದು ನಿನಗೆ ಇನ್ನೂ ಗೊತ್ತಾಗಲಿಲ್ಲವೇ? ಇಡೀ ಭೂಮಂಡಲಕ್ಕೆ ತಾಯಿ ಸರ್ವೇಶ್ವರಿ, ಆದಿಪರಾಶಕ್ತಿ. ನೀನು ಅಂದ್ರೆ ನೀವು ಅಮ್ಮ? ನಿಜವಾಗ್ಲೂ ನೀವೇನಾ? ನನಗ್ ಕಾಣಿಸ್ತಿದ್ದೀರಾ? ಅಲ್ಲಿ ನಿಮ್ಗೋಸ್ಕರ ನಮ್ಮ ಅತ್ತಿಗೆ ಪೂಜೆ ಮಾಡ್ತಿದ್ದಾರೆ. ನೀವು ನನಗ್ ಕಾಣಿಸೋದಂದ್ರೆ ಏನಮ್ಮ? ಅಷ್ಟಕ್ಕೂ ಇದೆಲ್ಲ ನಿಜನಾ? ಅಪ್ಪ, ನಿಜನೇ, ನಂಬೋದಕ್ಕೆ ಆಗ್ತಿಲ್ವೇ? ನಿನಗೆ ದರ್ಶನ ನೀಡೋಕೆ ಬರ್ಲಿಲ್ಲ, ನಿನ್ನನ್ನು ಶಿಕ್ಷಿಸಲು ಬಂದೆ. ನನಗ್ ಶಿಕ್ಷೆನಾ? ಯಾಕಮ್ಮ? ನಾನೇನ್ ಮಾಡಿದೀನಿ? ನೀನು ಎಷ್ಟೇ ಪ್ರಯತ್ನ ಮಾಡಿದರೂ ಗೊತ್ತಾಗದೇ ಇರೋ ವಿಷಯಗಳು ನನಗೆ ಗೊತ್ತಾಗುತ್ತಿದೆ. ದೇವಲೋಕದಿಂದ ನಾನು ಎಲ್ಲವನ್ನೂ ನೋಡುತ್ತಿದ್ದೇನೆ. ಹಸುಗೂಸಿನ ಪ್ರಾಣ ತೆಗೆಯುವಲ್ಲಿ ನೀನು ಕೂಡ ಭಾಗಿಯಾಗಿದ್ದೀಯಾ ಅಲ್ಲವೇ? ನಿನ್ನನ್ನು ಈ ತ್ರಿಶೂಲದಿಂದ ಚುಚ್ಚಿ ಸಾಯಿಸುತ್ತೇನೆ. ಅಮ್ಮ ತಾಯಿ, ನನ್ನನ್ನು ಕ್ಷಮಿಸಮ್ಮ. ನಾನೇನು ಮಾಡಿಲ್ಲ ಅಮ್ಮ. ಇದಕ್ಕೂ ನನಗೂ ಏನು ಸಂಬಂಧ ಇಲ್ಲಮ್ಮ. ಇದೆಲ್ಲ ಯಾರಿಗೆ ಹೇಳ್ಬಾರ್ದೋ ಅವ್ರೆಲ್ರಿಗೂ ಹೇಳ್ಬಿಡ್ತಾಳಮ್ಮ. ದಯವಿಟ್ಟು ನೀವು ಕೂಡ ಯಾರಿಗೂ ಏನು ಹೇಳ್ಬೇಡಿ. ಅಮ್ಮ, ಅದ್ಯಾರೋ ಹುಲಿಯ ಅಂತಮ್ಮ. ಆ ಹುಲಿಯ ಅನ್ನೋರೇ ಮಾಡಿರೋದಮ್ಮ. ನಂಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಅಮ್ಮ. ನನ್ಗೇನು ಗೊತ್ತಿಲ್ಲ ಅಮ್ಮ. ನಿಜ ಅಮ್ಮ. ಅಮ್ಮ, ನನಗ್ ಕ್ಷಮಿಸ್ಬಿಡಮ್ಮ. ನನ್ನನ್ನು ಕ್ಷಮಿಸು. ನಿಜ ಅಮ್ಮ. ಇಷ್ಟು ಬಿಟ್ರೆ ಹೇಳೋದಕ್ಕೆ ಏನೂ ಇಲ್ಲ ಅಮ್ಮ. ನೀನು ಆ ಶೂಲದಿಂದ ನನ್ನನ್ನು ಚುಚ್ಚಿದ್ರು ಸರಿ. ಇದಕ್ಕೂ ಮೀರಿ ನಾನೇನು ಹೇಳಕ್ಕಾಗಲ್ಲ ಅಮ್ಮ. ನನ್ನನ್ನು ಕ್ಷಮಿಸಮ್ಮ. ಅಮ್ಮ, ನನ್ನನ್ನು ಕ್ಷಮಿಸಮ್ಮ. ಇದು ಒಂದು ಸಾರಿ ನನ್ನನ್ನು ಕ್ಷಮಿಸಮ್ಮ. ಅಮ್ಮ, ಕ್ಷಮಿಸಮ್ಮ. ನನ್ನನ್ನು ಕ್ಷಮಿಸು ಅಮ್ಮ. ನೀನು ನನ್ನ ಕ್ಷಮಿಸಿದಿ ಅಂತ ಹೇಳೋವರೆಗೂ ನನ್ನ ಮೇಲೆ ಎದ್ದೇಳಲ್ಲ. ಕ್ಷಮಿಸಮ್ಮ. ಕ್ಷಮಿಸಿದ್ದೀನಿ ಅಂತ ಹೇಳಮ್ಮ. ಹೇಳಮ್ಮ, ಏನು ನನ್ನನ್ನು ಕ್ಷಮಿಸಿದ್ಯಾ ಇಲ್ವಾ? ನೀನ್ ಮೌನವಾಗಿದ್ಯಾ ಅಂದ್ರೆ ನನಗೆ ಕ್ಷಮಿಸಿದ್ಯಾ ಅಂತ ಅರ್ಥನಾ? ನನ್ಗೋಸ್ಕರ ಆ ಅಮ್ಮನವರೇ ಬಂದಿದ್ರು. ದುರಾದೃಷ್ಟವಂತರು. ಕಲ್ಯಾಣಿ ಇನ್ನೊಂದ್ ಸ್ವಲ್ಪ ಹೊತ್ತು ಅಲ್ಲೇ ಇದ್ದಿದ್ರೆ ಅಮ್ಮನವ್ರನ್ನ ನೋಡ್ಬೋದಾಗಿತ್ತು. ನಿಜವಾಗ್ಲೂ ನನ್ಗೋಸ್ಕರ ಬಂದಂತ ಅಮ್ಮನವ್ರನ್ನ ನೋಡಿ ಕೈ ಕಾಲ ಆಡ್ದೆ ನಾನ್ ತಡವರಿಸ್ತಾ ಇದ್ರೆ ಹೂವಿನ ಹಾರ ತರ್ತೀನಿ ಅಂತ ಹೋದ್ಲಂತೆ. ಹಾರನ ನನ್ ಭಕ್ತಿನೇ ಅನುಮಾನಿಸಿದ್ಲಲ್ಲ. ಈ ಪ್ರಸಾದದ ಜೊತೆಗೆ 4 ಏಟು ಕೂಡ ಬಾರಿಸ್ತೀನಿ.
ದಮಯಂತಿ ದಮಯಂತಿ, ನಿನಗೆ ನಿಜವಾಗ್ಲೂ ಇಷ್ಟೊಂದು ಭಕ್ತಿ ಇದೆ ಅಂತ, ನಿನ್ನ ಭಕ್ತಿಗೆ ಮೆಚ್ಚಿ ಅಮ್ಮನವ್ರ ದರ್ಶನ ಕೊಡ್ತಾರೆ ಅಂತ ನಾನು ಮನಸ್ಸಲ್ಲೂ ನೆನೆಸ್ಕೊಂಡಿರ್ಲಿಲ್ಲ. ನೀನ್ ಎಂಥ ಅದೃಷ್ಟ ದಮಯಂತಿ. ಎಷ್ಟೋ ಜನ್ಮದ ಪುಣ್ಯ ಇದ್ರೆ ಮಾತ್ರನೇ ಇಂಥ ಅದೃಷ್ಟ ಸಿಕ್ಕೋದು. ನನ್ನ ಅದೃಷ್ಟದ ಬಗ್ಗೆ ನನಗೆ ಗೊತ್ತು. ನಿನ್ನ ಮಗಳು ದುರಾದೃಷ್ಟದ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಎಲ್ಲವಳು? ಅಯ್ಯೋ, ಒಳಗಡೆ ಕಲ್ಯಾಣಿ ರೆಡಿ ಆದ್ಲೋ ಇಲ್ವೋ ಗೊತ್ತಿಲ್ಲ. ಜಾಗ ಬಿಡು. ಅಮ್ಮನವ್ರನ್ನ ನೋಡ್ದೆ ಎಲ್ಲಿಗೋ ಹೊರಟೋದ್ಲಲ್ಲ. ನನಗ್ ಪೂಜೆ ಮಾಡಕ್ ಬರಲ್ಲ, ಭಕ್ತಿನೇ ಇಲ್ಲ ಅಂತ ಏನೇನೋ ಮಾತಾಡ್ಲಲ್ಲ. ಮೊದ್ಲು ನಿನ್ ಮಗಳಿಗೆ 4 ಬಾರಿಸ್ಬೇಕು. ಅಲ್ಲ, ನೀನು ಇಷ್ಟು ಅದೃಷ್ಟವಂತಳು ಅಂತ ಗೊತ್ತಾದ್ಮೇಲೆ ನನ್ನ ಮಗಳು ಇನ್ನು ಮುಂದೆ ನಿನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸಲ್ವಾ? ಅದೆಲ್ಲ ಆಮೇಲೆ. ಅವಳು ನನ್ನನ್ನ ಎಷ್ಟೇ ಚೆನ್ನಾಗಿ ನೋಡ್ಕೋತೀನಿ ಅಂದ್ರು ಈಗ ಮಾತ್ರ ನಾನು ಅವಳನ್ನ ಸುಮ್ನೆ ಬಿಡಲ್ಲ. ಜಾಗ ಬಿಡು. ಅಲ್ಲ ದಮಯಂತಿ, ಅಯ್ಯೋ ದಮಯಂತಿ, ಕಲ್ಯಾಣಿ 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 ದಮಯಂತಿ, ಕಲ್ಯಾಣಿ ಬಂದ್ಯಾ? ಯಾಕೆ ಬೆವರ್ತಾ ಇದ್ಯಾ? ನೀನೇನೋ ಹಾರ ತರಕ್ ಹೋಗಿದ್ಯಾ ಅಂತಂದ್ರು, ಆದ್ರೆ ನೀನು ಮಾತ್ರ ಸೀರೆ ಬದಲಾಯಿಸ್ಕೊಂಡು ಮೇಕಪ್ ಮಾಡ್ಕೊಳಕ್ ಬಂದಿರೋ ಹಾಗಿದೆ. ಅಲ್ಲಮ್ಮ ಕಲ್ಯಾಣಿ, ನೀನ್ ಯಾಕೆ ಇಷ್ಟ ತಡವಾಗಿ ಬರ್ತಿದ್ಯಾ? ದಮಯಂತಿ ಭಕ್ತಿಗೆ ಮೆಚ್ಚಿ ಅಮ್ಮನವರು 30 ಕ್ಷಣಗಳು ಇವಳಿಗೆ ಮಾತಾಡೋಕ್ ಪರ್ಮಿಷನ್ ಕೊಟ್ಟಿದ್ರು. ಹೌದಾ ಅಮ್ಮ? ಹಾ ಹೌದಮ್ಮ. ಅಮ್ಮನವ್ರನ್ನ ನೋಡಿದ ತಕ್ಷಣ ಅತ್ತೆ ಹಾಗೆ ನಾನು ಕೂಡ ಹಾರ ಹಾಕಿ ಒಂದ್ ಹಾಡಾಡೋಣ ಅನ್ಕೊಂಡಿದ್ದೆ. ಅದಕ್ಕೆ ಈ ಕಡೆ ಬಂದೆ. ಆದ್ರೆ ಆಮೇಲೆ ನೋಡಿದ್ರೆ ಇಲ್ಲಿ ಹಾರ ಕಾಣ್ಲಿಲ್ಲ. ಅಮ್ಮನವ್ರು ಹೊರಟೋದ್ರಾ? ಹೋಗದೆ ಇರ್ತಾರಾ? ಅಮ್ಮನವ್ರು ಬಂದಿದ್ದು ನನಗೋಸ್ಕರ. ನನ್ನನ್ನು ಕರುಣಿಸಿ ಹರಿಸಿ ಹೋದ್ರು. ಏನೋ ನನ್ ಪಕ್ಕದಲ್ಲಿ ಇದ್ರಲ್ಲ ಅಂತ ಅವ್ರಿಗೂ ಹಾಗೆ ಕಾಣಿಸಿ ಹೀಗೆ ಹೊರಟೋದ್ರು. ನಾನಷ್ಟು ಪುಣ್ಯ ಮಾಡಿರೋದಕ್ಕೆ ಅಮ್ಮನವರು ನನ್ನ ಕಣ್ಣಿಗೆ ಕಾಣಿಸಿದ್ದು. ನೀನು ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿರೋದಕ್ಕೆ ನನ್ನಂತವಳು ನಿನ್ಗೆ ಅತ್ತೆ ಆಗಿ ಸಿಕ್ಕಿರೋದು. ಆದ್ರೂ ನಿನ್ನಂತವಳಿಗೆ ಅಮ್ಮನವರು 35 ನಿಮಿಷ ಯಾಕೆ ಕಾಣಿಸ್ತಾರೆ ಹೇಳು? ಅದಕ್ಕೆ ಒಂದು ಕ್ಷಣ ನಿನಗ್ ಕಾಣಿಸಿ ಹೂವಿನ ಹಾರ ತಗೊಂಡ್ ಬಾ ಅಂತ ನಿನ್ನ ಪಕ್ಕಕ್ಕೆ ಕಳ್ಸಿದ್ದು. ನನ್ನ ಹತ್ರ ಮಾತ್ರ ಅರ್ಧ ಗಂಟೆ ನಾನ್ ಸ್ಟಾಪ್ ಆಗಿ ಮಾತಾಡಿದ್ರು. ತಗೋ ಅಮ್ಮನವ್ರ ಪ್ರಸಾದ. ದಮಯಂತಿ, ಏನಮ್ಮ ನೀನು ಉತ್ತರ ದಿಕ್ಕಲ್ಲಿ ನಿಂತ್ಕೊಂಡು ಪ್ರಸಾದ ಕೊಡ್ಬೇಕಲ್ವಾ? ನೀನು ಹೋಗ ಕಡೆಗೆ, ನೀನ್ ಈ ಕಡೆ ಬಾಮ್ಮ. ಈಗ ಕೊಡ್ಬಹುದು, ಕೊಡು. ನೀನಿರ್ಬೇಕಾಗಿತ್ತು. ತುಂಬಾ ಚೆನ್ನಾಗಿತ್ತು ಕಲ್ಯಾಣಿ. ಅಮ್ಮನವರು ನನ್ನ ಹತ್ರ ಎಷ್ಟು ಆತ್ಮೀಯವಾಗಿ ಮಾತಾಡಿದ್ರು ಗೊತ್ತಾ? ಆ ತಾಯಿಗೆ ನಾನಂದ್ರೆ ಎಷ್ಟು ಪ್ರೀತಿ ಅಂತ ನಿನ್ ಕಣ್ಣಾರೆ ನೋಡಿ ಅರ್ಥ ಮಾಡ್ಕೋಬೇಕಿತ್ತು. ಆದ್ರೂ ಪರವಾಗಿಲ್ಲ ಬಿಡು, ನೀನ್ ನೋಡ್ದೆ ಹೋದ್ರು ನಿಮ್ಮಮ್ಮ ನೋಡಿದ್ಲಲ್ಲ. ನಿಮ್ಮಮ್ಮ ಹೇಳ್ತಾಳೆ, ಕೇಳಿಸ್ಕೊ. ನಾನು ಕೇಳ್ತಿದ್ದ ಹಾಗೆ ಅಮ್ಮನವರು ನನ್ಗೆ ವರ ಕೊಟ್ರು. ಆದ್ರೆ ನನಗೆ ನಾಲ್ಗೆ ತೊದ್ಲಾಗಿ ಸರಿಯಾಗಿ ಕೇಳೋಕ್ಕಾಗ್ಲಿಲ್ಲ.